ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಪಟ್ಟಣ ಪಂಚಾಯಿತಿ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ರಸ್ತೆಗಳು ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ CS ನಾಡಗೌಡ ಅಪ್ಪಾಜಿಯವರು, ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಬಸವಾದಿ ಶರಣರ ಅಂಬೇಡ್ಕರ ಆಶಯದಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನ ಮನೆಯ ಬಾಗಿಲು ಸದಾ 24 ಗಂಟೆ ತೆರೆಯುತ್ತದೆ ಎಂದು ಶಾಸಕರಾದ ಅಪ್ಪಾಜಿ ನಾಡಗೌಡ ಹೇಳಿದರು. ನಾಲತವಾಡದಲ್ಲಿ ನಡೀತಾವೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಈ ಮೇಘರಾಜ ತೋರಿಸಿದಂಥ ಕರುಣೆ. ನಮಗೆ ಏನೇ ಇರಲಿ, ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಹಿರಿಯರಿಗೆ, ಸದಸ್ಯರಿಗೆ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮತ್ತು ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಅನಂತ ನಮನಗಳು. ಭಾಷಣ ಯಾಕೆ ಶಾರ್ಟ್ ಮಾಡಕತ್ತೀನಿ ಅಂದರೆ, ನಿಮ್ಗೆ ಪೇಷನ್ಸ್ ಇಲ್ಲಿಗ ಯಾವಾಗ ಓಡೋದೇನೋ ಮನೆಗೆ ಅನ್ನಕತ್ತೀರಿ. ಇವರು ತಿಂಡಿ ಮಾಡಿಸಿರಲ್ಲ, ತಿಂಡಿ ಮಾಡಿಸಿರಿ, ಅದಕ್ಕೆ ತಿಂಡಿ ಮಾಡಿಸ್ಯಾರ ಮತ್ತು ನೀವು ಮರೆತು ಹೋಗಿರಿ. ಅದು ತಿಂಡಿ ಮಾಡಿಸಿದಾರಂತ ಹೇಳಲಿಕ್ಕೂ ಹೇಳ್ಬೇಕಲ್ಲ. ಇರಲಿ, ಸುಮಾರು 5,20,00,000 ವೆಚ್ಚದಲ್ಲಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳೇ ನಡೀತಾ ಇದ್ದಾವೆ. ಇದು ಮುಖ್ಯಮಂತ್ರಿ ಕೊಟ್ಟಂಥ ಅನುದಾನದಲ್ಲಿ CMID ಅಂತ ಹೇಳ್ತೀವಿ, ಮತ್ತು ಅದರ ಜೊತೆ SFC ಅಲ್ಲ, ಸೆಲ್ಫ್ ಫೈನಾನ್ಸಿಂಗ್ ನಮ್ಮ ಪಂಚಾಯಿತಿ ವತಿಯಿಂದ ಒಟ್ಟಾರೆ ಸೇರಿ 5,21,00,000 ಕಾಮಗಾರಿಯನ್ನು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತ ಬಹಳ ದಿವಸದಿಂದ ಚಿಂತನೆ ಇತ್ತು. ಇಲ್ಲಿ ಹಳೆ ಪಂಚಾಯಿತಿ ಕಟ್ಟಡ ಇತ್ತು. ಆ ಕಟ್ಟಡದ ಬಗ್ಗೆ ಸಾಕಷ್ಟು ಚರ್ಚೆಗಳಿತ್ತು. ಅದು ಸುಮಾರು 8-10 ವರ್ಷ ನೆನಗು ಇದ್ದಿಗೆ ಬಿತ್ತದಲ್ಲ, ಬಿದ್ದಿದ್ದಂಥ ಒಂದು ಪಂಚಾಯಿತಿ ಕಟ್ಟಡ ಇತ್ತು. ಅದರ ಮಧ್ಯೆ ಕೆಲವು ಆಲೋಚನೆಗಳು ಕೆಲವು ಜನರ ಹತ್ರ ಇರುವುದರಿಂದ ಅದನ್ನು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೆಗೆದುಕೊಳ್ಳದೆ ಹಾಗೆ ಬಿಟ್ಬಿಟ್ಟಿದ್ರು. ನಾನು ನಮ್ಮ ಕುಟುಂಬದ ಸದಸ್ಯರ ಜೊತೆ ಒಮ್ಮೆ ಚರ್ಚೆ ಮಾಡಿದೆ. ಏನ್ರಿ, ಮೊದಲಿದು ಒಂದು ಊರಿಗೆ ಅದಕ್ಕೇನಂತಾರ ಧರ್ಮಛತ್ರ ಇತ್ತು. ಆ ಧರ್ಮಛತ್ರ ಒಂದು ಮಂಥನಕ್ಕೆ ಸಂಬಂಧಪಟ್ಟಂಥ ಧರ್ಮಛತ್ರ ಇದು, ಹಾಗೆ ಹೀಗೆ ಅಂತ ಚರ್ಚೆ ನಡೆದಿತ್ತು. ಆ ಒಂದು ಮಂಥನ ಅಂದ್ರೇನು, ನಾಡಗೌಡರ ಮಂಥನಕ್ಕೆ ಸಂಬಂಧಪಟ್ಟಂಥ ಧರ್ಮಛತ್ರ ಆಗಿತ್ತು ಅನ್ನುವಂಥದ್ದು ಚರ್ಚೆ ಪ್ರಾರಂಭ ಆಗಿತ್ತು. ನಾನು ನಮ್ಮ ಚಿರಂಜೀವಿಗೆ ಒಂದು ಸಲ ಕರೆದು ಹೇಳಿದ್ದೆ, 1942ಕ್ಕಿಂತ ಪೂರ್ವದಲ್ಲೇ ಇದನ್ನು ಪಂಚಾಯತಿಗೆ ಆಗಿನ ಹಿರಿಯರು ನಡೆಸಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. 9 ನಂಬರ್ನಲ್ಲಿ ಕೂಡ ಫಾರ್ಮ್ನಲ್ಲಿ ಪಂಚಾಯತಿ ಹೆಸರು ಆಗಿಂದ ದಾಖಲಾಗಿದೆ. ಯಾವಾಗ ಮೊದಲೇ ಪಂಚಾಯತಿ ಪ್ರಾರಂಭ ಆಯಿತು ಆಗಲಿಂದ ದಾಖಲಾಗಿದೆ. ಅದಕ್ಕೆ ಇಷ್ಟೊಂದು ವರ್ಷ ಗತಿಸಿದ ನಂತರ ನಾವು ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡೋದು ಸರಿಯಲ್ಲ. ಸಾರ್ವಜನಿಕರಿಗೆ ಕೊಟ್ಟಂಥ ಆಸ್ತಿ ಯಾವಾಗಲೂ ಕೂಡ ಹೊಳೆ ತಗೊಳ್ತಕ್ಕಂಥದ್ದು ವಿಚಾರಗಳು ನಮ್ಮಲ್ಲಿ ಇರಬಾರ್ದು ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟಾಗ, ನೀವೇನು ಮಾಡ್ತೀರಿ ಮಾಡಿರಿ ಅಂತ ಒಪ್ಪಿಗೆ ಕೊಟ್ಟರು ಎಲ್ಲರೂ. ಆಗ ಸರ್ಕಾರದಿಂದ ಈ ಕಾರ್ಯಕ್ರಮವನ್ನು ಕೈಗೊಂಡಿವಿ. ನಾನು ಹಿಂದೆ ಪಂಚಾಯಿತಿಯ ಒಂದು ಸಭೆಯಲ್ಲಿ ಕೂಡ ಹೇಳಿದ್ದೆ, ಅದು ಯಾರ ಆಸ್ತಿ ಅಲ್ಲ, ಸರ್ಕಾರದ ಆಸ್ತಿ ಅನ್ನುವಂಥದ್ದು ಘೋಷಣೆ ಹಾಕಿದ್ದೆ. ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಇದನ್ನು ಯಾಕೆ ಸ್ಪಷ್ಟೀಕರಣ ಕೊಡ್ತೇನೆ ಅಂತಂದರೆ, ಯಾವುದೇ ಒಂದು ಸರ್ಕಾರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಒಂದಾನೊಂದು ಕಾಲಕ್ಕೆ
ಯಾರೋ ಒಬ್ಬರು ಪುಣ್ಯಾತ್ಮರು ದಾನಾರ ಮಾಡಿರ್ತಾರೆ, ದೇಣಿಗೆಯಾರ ಕೊಟ್ಟಿರ್ತಾರೆ, ಅಥವಾ ಸಾರ್ವಜನಿಕರ ವಂತಿಕೆಯಿಂದ ಇವತ್ತು ಅದನ್ನು ಹಣವನ್ನು ಸಂಗ್ರಹ ಮಾಡಿ ಒಂದು ಆಸ್ತಿಯನ್ನು ನಿರ್ಮಾಣ ಮಾಡಿರ್ತಾರೆ. ಅದನ್ನು ಯಾವ ಕಾರಣಕ್ಕೂ ಕೂಡ ನಾವು ವ್ಯಾಜ್ಯಕ್ಕೆ ಇಳಿದೀವಿ ಅಂದರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಲತ್ವಾಡದಲ್ಲಿ ಇವತ್ತು ನಾನು ಇಲ್ಲಿ ನಿಂದಿರಬೇಕಾದ್ರೆ ನಿಮ್ಮೆಲ್ಲರ ಕೊಡುಗೆ, ನಿಮ್ಮೆಲ್ಲರ ಮತದಾನದ ಪ್ರತಿಫಲವಾಗಿ ನಾನೊಬ್ಬ ಶಾಸಕನಾಗಿದ್ದು. ನಾನು ಒಬ್ಬನೇ ಏನಪ್ಪ ಅಂದರೆ ಶಾಸಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನರ ಆಶೀರ್ವಾದ ಇದೆ ಅಂತ ನಾನೊಬ್ಬ ಶಾಸಕನೇ. ಅದೇ ರೀತಿಯಾಗಿ ಒಂದು ಆಸ್ತಿ ಆಗಬೇಕಾದ್ರೂ ಕೂಡ ಜನರ ಒಂದು ಹಿತದಿಂದ, ಜನರ ಒಂದು ಪ್ರಯತ್ನದಿಂದ ಒಂದು ಸಾರ್ವಜನಿಕ ಆಸ್ತಿಗಳಾಗಿರ್ತವೆ. ಇಲ್ಲಿ ಸಾರ್ವಜನಿಕರ ಆಸ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ಮುಂದಾಗಬೇಕಾಗಿದೆ. ಶಾಲೆಗಳಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ದವಾಖಾನೆಯ ಸುಧಾರಣೆಗಳಾಗಿರ್ಬೋದು, ರಸ್ತೆಗಳ ಸುಧಾರಣೆ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಇದೆಲ್ಲನೂ ಕೂಡ ನಾವು ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ನಿಮ್ಮ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ನಮ್ಮನೆ ಹೊಸ ರೀತಿಯಾದಂತಹ ರಾಜಕಾರಣ ಪ್ರಾರಂಭ ಆಗಿಬಿಟ್ಟಿದೆ. ಅಂದರೆ ಒಬ್ಬರಿಗೆ ಹೋಗಿ ತೊಂದರೆ ಮಾಡಕ್ಕೆ ಹೇಳೋದು, ಕೆನಾಲ್ ಬಂದ್ ಮಾಡ್ರಿ ಅಂತ ಹೇಳೋರು ನಾವೇ. ಕೂತ್ಕೊಳ್ಳಪ್ಪ, ಕೂತ್ಕೋ. ಕೆನಾಲ್ ಬಂದ್ ಮಾಡ್ರಿ ಅಂತ ಹೇಳೋರು ನಾವೇ. ಆ ಕೆನಾಲ್ ಬಂದ್ ಮಾಡುವಂತ ಹೇಳಿದ ನಂತರ ಅವರು ಇಲ್ಲಪ್ಪ ಇದು ಜನನ ಕರೆಸ್ಕೊಳ್ಳೋದು. ಜನ ನಮ್ಮ ಹತ್ರ ಬರ್ತಾರೆ, ಯಾರೋ ಒಂದು ಕಾಲಕ್ಕೆ ನೀವು ನಾಯಕರಂತ ಗುರುತಿಸಿರ್ತೀರಿ, ಅವ್ರ ಕಡೆನೂ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಒಂದು ಹೊಸ ಸಿಸ್ಟಮ್ ಆಗಿದೆ. ಈಗ ಒಂದು 20 ಮಂದಿನ ಕುಂದಿರಿಸ್ಕೊಂಡು ಅಧಿಕಾರಿಗಳಿಗೆ ಫೋನ್ ಮಾಡೋದು. ಏನ್ರಿ ಅದು ಕೆನಾಲ್ ಬಂದಾಗಿದೆ, ಗೊತ್ತಾಗೋದಿಲ್ಲ ನಿಮಗೆ, ಅದನ್ನು ಪ್ರಾರಂಭ ಮಾಡಲಿಕ್ಕೆ ತಿಳಿದಿಲ್ಲ ನಿಮಗೆ ಅಂತ ಮಾತಾಡೋದು. ಬಂದ್ ಮಾಡಿಸಿದವ್ರು ಯಾರು ಇರ್ತಾರೆ? ಕೈವಾಡ ಇವ್ರದೇ ಇರ್ತೈತಿ. ನಾವು ಅಷ್ಟರಾಗಿ ನಮ್ಮ ಜನ ಬಂದಾರ ಅಂತೇಳಿ ನಾವು ಫೋನ್ ಮಾಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಅವ್ರಿಗೆ ಸರ್ಕಾರದಿಂದ ಏನು ಒಂದು ಆದೇಶವನ್ನು ಕೊಡಿಸ್ಬೇಕು, ಕೊಡಿಸಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಆಗಲೇ ಸೂಚನೆ ಹೋಗ್ಬಿಟ್ಟಿರ್ತೈತಿ. ಇದು ಒಂದು ಬೆಳವಣಿಗೆ ಇವತ್ತು ಹೊಸದಾಗಿ ನೋಡ್ತಾ ಇದ್ದೀನಿ ಈ ತಾಲೂಕಿನಲ್ಲಿ. ಬಹಳ ವಿಚಿತ್ರ ಅನಿಸುತ್ತೆ ನನಗೊಮ್ಮೊಮ್ಮೆ. ಅದಕ್ಕೆ ನಾನು ಹೇಳಿದ್ದೆಲ್ಲ, ಯಾರು ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿ ಮಾಡೋನ್ನೋಂಥದ್ದನ್ನು ಹೇಳ್ತಾರೋ ಅವ್ರು ಎಂದೂ ಕೂಡ ನಿಮ್ಮ ಹಿತ ಬಯಸ್ತಕ್ಕಂಥವ್ರು ಅಲ್ಲ ಅನ್ನೋದನ್ನ ಮೊದಲು ತಲೆಯಲ್ಲಿ ಇಟ್ಕೊಂಡು ನೀವು ಜೀವನವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಇದು ನಿಮ್ಮ ತಲೆಯಾಗಿರ್ಬೇಕು. ಈಗ ಬರಾಕ್ಸೋದೆ ಫೋನ್ ಮಾಡಿದ್ದೆ ನಾನು, ನೆರಬೆಂಚಿ ಹತ್ರ ಕೆನಾಲ್ ಬಂದಾಗೈತಿ, ಚಾಲು ಮಾಡಿಸ್ರಿ ಅಂತ ಹೇಳಿ ಮೊದಲು ಬಂದವರು ಈ ರಾಯನಗೌಡರು, ಕೆಲವು ನಮ್ಮ ರೆಡ್ಡೇರಪೇಟೆ ರೈತರು, ಆಮೇಲೆ ಕೆಲವರು ಈ ಭಾಗದ ರೈತರು ಫೋನ್ ಮಾಡಿದ್ರು ನನಗೆ. ಅವತ್ತೇ ಹೇಳಿ ಅದನ್ನು ಪ್ರಾರಂಭ ಮಾಡಿಸ್ಲಿಕ್ಕೆ ಹೇಳಿದೆ. ಅಧಿಕಾರಿಗಳು ಏನಪ್ಪ ಅಂತಂದ್ರೆ, ಸರ್ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದೆ. ಪೊಲೀಸ್ ಪ್ರೊಟೆಕ್ಷನ್ ಬೇಕು, ಏನು ಬೇಕು ಎಲ್ಲ ತಗೋರಿ ಅಂತ ಹೇಳಿ. ಇಲ್ಲ, ಅವನಿಗೆ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ್ರಿ. ಪೇಮೆಂಟ್ ಆಗಿದ್ದು ಬಿಟ್ಟಿದ್ದು ಮುಂದೆ, ಯಾವಾಗ ಕೆಲಸ ಮಾಡಿ ಕೆನಾಲ್ ಪೂರ್ತಿ ಆಗಿಬಿಟ್ಟಿದೆ ಅಂದರೆ ಆ ಪೇಮೆಂಟನ್ನು ಕ್ವಶನ್ ಮಾಡೋದಕ್ಕೆ ಕೋರ್ಟಿಗಾರ ಹೋಗಲಿ, ಎಲ್ಲಿಗಾರ ಹೋಗಲಿ, ಅವನು ಆ ನೀರನ್ನು ತಡೆಯುವುದಂಥದ್ದಕ್ಕಾಗಲಿ ಅಥವಾ ಕೆನಾಲನ್ನು ಪುನಃ ಹಡತಕ್ಕಂಥದ್ದು ಅದ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿದಾಗ, ಇವತ್ತು ಆ ಕೆಲಸ ಸಾಯಂಕಾಲ ಅಥವಾ ನಾಳೆ ಮುಂಜಾನೆ ಅದನ್ನು ಪೂರ್ತಿಗೊಳಿಸ್ತಾರೆ. ನಾಳೆ ನಾಡ್ದು ನಿಮಗೆ ಆ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಅವ್ರು ಯಾರು ಯಾಕೆ ಬಂದ್ ಮಾಡಿದ್ರು ಹೋಗಿ ನೀವೇ ಆಲೋಚನೆ ಮಾಡಿರಿ, ನಾನು ಸಭೆಯಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಇದೇ ರೀತಿಯಾಗಿ ಇವತ್ತು ಈ ಒಂದು 3 ದಿವಸ 4 ದಿವಸದ ಹಿಂದೆ ರೂಡಿಗೆಯಲ್ಲಿ ಹೇಗಿದೆ, ರೂಡಿಗೆಯಲ್ಲಿ ಕೂಡ ಇದೇ ರೀತಿ ಘಟನೆ ನಡೆದಿದೆ.
ಮುಂದಿನ ಊರವರು ನೀರು ಬೇಕಂತಾರೆ, ಅಲ್ಲೊಬ್ಬ ಹೋಗಿ ಬಂದ್ ಮಾಡ್ತಾನೆ. ನಾವು ಅಧಿಕಾರಿಗಳನ್ನು ಕಳಿಸಿ ಇವತ್ತು ಕಂಪ್ಲೇಂಟ್ ಕೊಟ್ಟು ಆ ಕಾಲುವೆ ಏನಪ್ಪ ಅಂದ್ರೆ ಏನಂದ್ರೆ ಕೆರೆ ತುಂಬುವುದಕ್ಕೆ ಆ ಭಾಗದಲ್ಲಿ ಇವತ್ತು ಕುಡಿ ನೀರಿಗೋಸ್ಕರ ಇರ್ತಕ್ಕಂಥ ಕೆರೆ ತುಂಬುವಂಥ ಯೋಜನೆ ಮಾಡಿದ್ವಿ. ನೀರಾವರಿ ರೈತರಿಗೆ ಇವತ್ತು ಬರಗಾಲ ಬಿದ್ದಿದೆ, ನೀರಾವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಲಿ ಅಂಥೇಳಿ ಅದನ್ನು ಯಾವ ಲಿಖಿತವಾಗಿ ಆಧಾರ ಇಟ್ಟುಕೊಳ್ಳದೇನೆ ಮೌಖಿಕವಾಗಿ ಸರ್ಕಾರ ಅವ್ರಿಗೆ ಆದೇಶವನ್ನು ಮಾಡಿದ್ದಕ್ಕೋಸ್ಕರ ಅದನ್ನು ನೀರು ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೆರೆಗೆ ಔಟ್ಲೆಟ್ ಇದೆ. ಮತ್ತೊಬ್ಬರು ಹೋಗಿ ಇನ್ನೊಂದು ಪೂರ್ತಿ ಏನಪ್ಪ ಅಂದ್ರೆ JCB ತೊಗೊಂಡು ಹರಿ ಹೊಡೆದು ಇನ್ನೊಂದು ಹರಿ ಹೊಡೆದು ನೀರು ಬಿಟ್ಕೊಂಡಾರೆ, ಮುಂದೆ ನೀರು ಹೋಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು, ಅದನ್ನು ಮುಚ್ಚಿದ್ರೆ ಮುಂದೆವರೆಗೆ ನೀರು ಬರಬೇಕಲ್ಲ, ನಿಮ್ಮ ಕೆರೆಗೆ ಎಷ್ಟು ತುಂಬಬೇಕು ತುಂಬ್ತಾ ಇರ್ತೈತೆ. ಔಟ್ಲೆಟ್ಟು ಸೆಕ್ಷನ್ನಲ್ಲಿ 50-60%, 70% ದಿವಸಕ್ಕೆ ಹೆಚ್ಚಾಕೊಂತ ಹೋಗ್ತೈತೆ. ಒಮ್ಮೆ ಒಂದೇ ದಿವಸ ಕೆರೆ ತುಂಬಿಸ್ಲಿಕ್ಕೆ ಬರೋದಿಲ್ಲ. ನೀವು ನಾಳೆ ದಿವಸ ಆಲ್ಮಟ್ಟಿ ಡ್ಯಾಮಿನ ನೀರೆಲ್ಲ ನಮ್ಮ ಕೆರೆ ಕೊಡ್ರಿ ಅಂದಂಗೆ ಆಗುತ್ತೆ. ಇವೆಲ್ಲ ಸರಿಯಾದಲ್ಲ. ಅದಕ್ಕೆ ಇವತ್ತು ಅಧಿಕಾರಿಗಳು ಬಂದಿದ್ರು, ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ತಾರನಾಳ, ಬಳವಾಟ ಅವನ್ನೆಲ್ಲರಿಗೂ ನೀರನ್ನು ಬಿಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದ್ದು ಈಗಾಗಲೇ ಒಂದು ವಾರದಿಂದ ಹೇಳಿದ್ದೀನಿ. ನೀವು ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಸೂಚ್ಯವಾಗಿ ಹೇಳಿದ್ದೇನೆ. ಇದನ್ನು ಮಾಡಿಸ್ತಕ್ಕಂಥವ್ರು ಯಾರು? ಮತ್ತೆ ನಮ್ಮ ರಾಜಕೀಯ ವ್ಯಕ್ತಿಗಳು. ಈ ಒಂದು ಹೊಸ ಬೆಳವಣಿಗೆ ಸರಿ ಇಲ್ಲ. ಆಮೇಲೆ ಅವರು ನಮ್ಮ ಪಕ್ಷದವರು ನಮ್ಮ ಕಡೆ ಬರ್ತಾರೆ, BJP ಪಕ್ಷದವರು ನಮ್ಮ ಪಕ್ಷಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಅಂದ್ರೆ ಬಿಜಾಪುರಿಗೆ ಹೋಗ್ತಾರೆ. ನನ್ನ ಹತ್ರ ಬರೋದಿಲ್ಲ. ನೀರು ಬಿಡಿಸ್ರಿ, ಹಿಂಗಾಗಿದೆ ನೋಡ್ರಿ, ಆ ಊರನ್ನವ್ರು ಕೆನಾಲ್ ಬಂದ್ ಮಾಡ್ಯಾರ ಅಂತ ನನ್ನ ಹತ್ರ ಬರೋದಿಲ್ಲ ಅವರು. ಇಲ್ಲಿ ಒಬ್ಬರು ಮಹಾನ್ ನಾಯಕರು ನಮ್ಮ ನಾಯಕರಿಗೆ ಫೋನ್ ಮಾಡಿ ಹೇಳ್ತಾರೆ ಅದನ್ನ ನೀರು ಬಿಡಿಸ್ರಿ ಅಂತ. ಈ ಮಹಾನ್ ನಾಯಕ ನಮ್ಮ ಮಹಾನ್ ನಾಯಕಿಗೆ ಮಾತಾಡ್ತಾರೆ. ಆ ಮಹಾನಾಯಕರೇಪ ಅಂದ್ರೆ ಏನ್ ಮಾಡ್ತಾರೆ, ಅಧಿಕಾರಿಗಳಿಗೆ ಅವ್ರನ್ನ ಕುಂದಿರ್ಸ್ಕೊಂಡು ಫೋನ್ ಮಾಡ್ತಾರೆ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತೈತೆ, ನೀವೆಲ್ಲ ಏನಪ್ಪಾ ಅಂದ್ರೆ ಏನು ಕಣ್ಣು ಮುಚ್ಕೊಂಡಿರೇನು, ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ಜೋರು ಮಾಡ್ತಾರೆ. ಯಾವಾಗ ಜೋರು ಮಾಡ್ತಾರೆ? ಕಾಂಗ್ರೆಸ್ನವರು ಅಥವಾ ಒಬ್ಬ ಕಾಂಗ್ರೆಸ್ ಶಾಸಕ ಹೇಳಿದಂಥ ಮಾತಿಗೆ ಗೌರವ ಇದೆ ಅನ್ನೋದನ್ನ ಅರ್ಥ ಮೊದಲು ಅವ್ರು ಮಾಡ್ಕೋಬೇಕು. ಮೇಲ್ನವ್ರು ಯಾರು ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕ ಹೇಳ್ತಾನ ಅವನ ಮಾತಿಗೆ ಗೌರವ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅದು ಗೌರವ ಇರುತ್ತೆ. ಆದರೆ ರಾಜಕಾರಣಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇವರು ಫೋನ್ ಮಾಡಿ ಕಾಂಗ್ರೆಸ್ನವರಾಗಿ BJPಯವರು ಅಥವಾ ವಿರೋಧ ಪಕ್ಷದವ್ರು ಹೇಳಿದಂಗೆ ಇವರು ಕುಣಿತಾರೆ. ಇದು ನಮ್ಮ ಜಿಲ್ಲೆಯ ರಾಜಕಾರಣ ನಡೆದು ಬಿಟ್ಟಿದೆ. ಇದು ಬಹಳ ವರ್ಷದಿಂದ ನಡೆದಿದೆ. ತೇಪೆ ಹಾಕೊಂತ ಹೊಂಟಿದ್ದೀವಿ ಇದಕ್ಕೆ, ಆದ್ರೆ ಅದು ಅಂತ್ಯ ಆಗಂಗೆ ಕಾಣದೆ. ಇದು ಯಾವ ಮಟ್ಟಕ್ಕೆ ಮುಂದಿನ ಹಂತದಲ್ಲಿ ಬರುತ್ತೋ ಗೊತ್ತಿಲ್ಲ. ಯಾವ ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ, ಯಾವ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಆದ್ಯತೆ ಇದೆ, ಅಧಿಕಾರ ಇದ್ದಾಗ ಇವ್ರಿಗೆ ಅದು ಆದ್ಯತೆ ಕಾಣಲಿಲ್ಲ. ನಾವು ಎಷ್ಟೋ ಮನವಿ ಮಾಡಿಕೊಂಡ್ರು ಆದ್ಯತೆ ಕಾಣಲಿಲ್ಲ ಇವ್ರಿಗೆ. ಎಲ್ಲನೂ ಕೂಡ ಮುಳುಗಡೆ ಆಗ್ಲಾರ್ದ ಪ್ರದೇಶದ ಅಭಿವೃದ್ಧಿ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಕಮಾಂಡ್ ಏರಿಯಾನು ಅಲ್ಲಿಗೆ ಬೇಡ, ನನಗೇನು ಹೊಟ್ಟೆ ಕಿಚ್ಚಿಲ್ಲ, ಆದರೆ ನಮಗೆ ಬರಬೇಕಾದಂಥ ಪಾಲ್ ನಮಗೆ ಕೊಡ್ಲಿಲ್ಲಲ್ಲ. ನೀವೇ ಆ ಜವಾಬ್ದಾರಿ ಹೊತ್ತಿದ್ರಲ್ಲ. ರಸ್ತೆಗೆ ಹಣ ಬರಲಿಲ್ಲ, ಮೂಲಭೂತ ಸೌಕರ್ಯಕ್ಕೆ ಹಣ ಬರಲಿಲ್ಲ, ನೀರಾವರಿಗೋಸ್ಕರ ಏನು ಪ್ರಮಾಣದಲ್ಲಿ ಹಣ ಬರಬೇಕು ಬರಲಿಲ್ಲ. ಈ ರೀತಿಯಾಗಿ ರಾಜಕಾರಣ ಈ ನಮ್ಮ ಜಿಲ್ಲೆಯಲ್ಲಿ ನಡೆದಿದ್ರಿಂದ ಇದು ನನ್ನ ತಲೆಗೆ ಅಷ್ಟೇ ಸೀಮಿತ ಆಗಿಲ್ಲ. ಇದು ಹಿಂದೆ JS ದೇಶಮುಖರು ದೊಡ್ಡವರು ಇದ್ದಾಗೂ ಕೂಡ ಈ ರಾಜಕಾರಣ ನಡೀತಿತ್ತು ಬಿಜಾಪುರದಾಗ.
ಅದನ್ನು ಅವ್ರು ಹೇಳ್ತಿದ್ದಿಲ್ಲ, ನಾನು ಹೇಳ್ತಿದ್ದಿಲ್ಲ. ಯಾಕಂದರೆ ಇಲ್ಲಿಯ ಸಂಸ್ಕೃತಿ ಹಂಗಿದೆ. ನಾವು ಸಮಾಧಾನ ತಗೊಂಡು ಗೌರವದಿಂದ ಗೌರವವಾಗಿ ಕಾಣಬೇಕು ಜನರಿಗೆ ಅನ್ನುವಂಥ ಒಂದು ಸಂಸ್ಕೃತಿ ಈ ನಾಡಿನಿಂದ ಬಂದಂಥದ್ದು. ಅದಕ್ಕೆ ಸೀಮಿತವಾಗಿದ್ದೀವಿ. ಹಾಗೂ ಕೂಡ ಅವ್ರಿಗೆ ಬಹಳಷ್ಟು ಕಾಡಿದ್ದಾರೆ. ರಾಜಕಾರಣ ನಮಗೂ ಗೊತ್ತಿದೆ. ಹೀಗೆ ಇವತ್ತು ಅಭಿವೃದ್ಧಿಯಲ್ಲಿ ನಾವು ಏನಾದರೂ ಮಾಡಬೇಕಾದಾಗ ನಿಮ್ಮ ಶಕ್ತಿಯ ಧಾರೆಯನ್ನು ಎಳಿಬೇಕಾದಂಥ ಕಾಲ ಬಂದಿದೆ. ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಪಕ್ಷ ಇರಲಿ, ಅದು ಮುಖ್ಯ ಅಲ್ಲ. ನಿಮ್ಮ ಧ್ವನಿ, ನಿಮ್ಮ ಕೂಗು, ನನ್ನ ಧ್ವನಿ ಕೂಡ ಕೂಡಿದಾಗ ಅದಕ್ಕೆ ಬರುವಂಥ ಶಕ್ತಿನೇ ಬೇರೆ. ನಾ ಹೇಳ್ತಕ್ಕಂಥ ಅಭಿಪ್ರಾಯಗಳು, ನೀವು ಮಾಡ್ತಕ್ಕಂಥ ಹೇಳುವಂಥ ಅಭಿಪ್ರಾಯಗಳು ಬೇರೆಯಾಗಿ ವಿಭಿನ್ನವಾದರೆ ನಮ್ಮನ್ನ ರಾಜಕಾರಣ ಮಾಡ್ತಕ್ಕಂಥವ್ರು ಬಳಸ್ಕೊಂತಾರೆ. ಇದನ್ನ ಹೇಳುವಂಥ ಅವಶ್ಯಕತೆ ಇವತ್ತು ಯಾಕಿದೆ ಅಂದರೆ, ಇವತ್ತು ಕೂಡ 4 ವಾರ್ಡದಲ್ಲಿ ಕೆಲವೊಂದು ವಿಚಾರದಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟರೆ ಬೇರೆ ಏನು ನಡೀತಾ ಇಲ್ಲ. ಕೆಲವರಿಗೆ ಇರುವಂಥ ಆ ಒಂದು ಹೊಟ್ಟೆ ಕಿಚ್ಚು ಅನ್ನಬೇಕು ಅಥವಾ ಅಹಂಕಾರ ಅನ್ನಬೇಕು ಅಥವಾ ದರ್ಪನಿಂದ ನಡಿಬೇಕು ಅನ್ನುವಂಥ ಭಾವನೆ ಇದೆಯೋ ಗೊತ್ತಿಲ್ಲ ನನಗೆ. ಇವತ್ತಿಗೂ ಕೂಡ ಅದೇ ದೃಷ್ಟಿಯಿಂದ ಊರಿನ ಹಿತಕ್ಕಿಂತ ಮುಖ್ಯ ದಿನನಿತ್ಯದ ರಾಜಕಾರಣ ಮಾಡೋದು ಕೆಲವರಿಗೆ ಒಂದು ಹವ್ಯಾಸ ಆಗಿದೆ. ಅದಕ್ಕೆ ನೀವೆಲ್ಲ ಜಾಗೃತರಾಗಬೇಕು. 4 ವಾರ್ಡದವ್ರು ಜಾಗೃತರಾಗಿ ಮಾಡಿ. ಚುನಾವಣೆ ಬಂದಾಗ ಏನಾದರೂ ಮಾಡಿ. ನಾನು ನಿಮ್ಮನ್ನು ಕೈ ಹಿಡಿಯಕನಿಕೆ ಆಗೋದಿಲ್ಲ. ಕೈ ಹಿಡಿದು ಊಟ ಹಾಕಿಸ್ತೀನ? ಪ್ರೀತಿ ಇದ್ರು ಊಟ ಹಾಕಿರ್ತೀರಿ, ಸಾಕಾರ ಬಿಟ್ಟಿರ್ತೀರಿ. ಯಾರಾದರೂ ಕೈ ಹಿಡಿದು ಇವತ್ತಿಗೂ ಊಟ ಹಾಕ್ಸಿವೇನ್ರಿ? ದಣಿಯರ ಕಾಲದಾಗ ಹಾಕಿವೇನು? ಈ 2 ಪಾರ್ಟಿ ಒಂದಿದ್ದು ಅಲ್ಲ, ಇಲ್ಲಿ 3ನೇ ಪಾರ್ಟಿ ಅನ್ನೋದೇ ಇರಲಿಲ್ಲ. ಕ್ಯೂನಾಗ ನಿಂತ ಊಟ ಹಾಕ್ಯಾರ. ಯಾರು ಕೂಡ ತಗೊಂಡು ದಗ್ 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 ಅಂತ ಗುದ್ದಿ ನಡ್ರಿ ಮನೆಗೆ ಅಂದಿಲ್ಲ. ಬಿಹಾರದಂಗೆ ರಾಜಕೀಯ ಮಾಡಿಲ್ಲ ನಾವು. ಬಿಹಾರದಂಗೆ ರಾಜಕೀಯ ಮಾಡಿಲ್ಲ. ಆಗಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ನಾಯಕರಿದ್ದಂಥ ಕಾಲದಾಗ ನಾವೆಲ್ಲರೂ ಒಂದಿದ್ದಂಥ ಸಂದರ್ಭದಲ್ಲಿ ಕೂಡ ಲೈನ್ಯಾಗ ನಿಂದಿರಿಸಿ ಓಟ್ ಹಾಕ್ಸಿವಿ. ಯಾರು ಕೂಡ ಗುದ್ದುವಂಥ ಕೆಲಸ ಈ ಊರಾಗ ಮಾಡಲಿಲ್ಲ. ಇದು ನಮ್ಮ ಸಂಸ್ಕೃತಿ. ಅದಕ್ಕೆ ನಿಮ್ಮ ಮತದಾನ ಮಾಡ್ತಕ್ಕಂಥ ಅಧಿಕಾರ ನಿಮಗಿದೆ. ಅದು ರಾಜಕಾರಣ ಬಂದಂಥ ಸಂದರ್ಭದಾಗ ತಾವು ಮಾಡ್ಬೋದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ದಿನನಿತ್ಯ ನಾವು ರಾಜಕಾರಣದಲ್ಲಿ ತೊಡಗೋದು ಬೇಡ. ಒಬ್ಬರು ಏನಪ್ಪ ಅಂದ್ರೆ ಬೆಳವಣಿಗೆಯಲ್ಲಿ ಸಹಕಾರ ಆಗೋಣ. ಇವತ್ತು ನೀವು ಬೆಳಿತೀರಿ ಅಂದ್ರೆ ನಾವು ಸಹಕಾರ, ನಮ್ಮ ಸಹಕಾರ ಬೇಕಂದ್ರೆ ನಾವು ಸಹಕಾರ ನೀಡೋಣ. ಮತ್ತೊಬ್ಬ ಬೆಳಿತಾವ ಅಂದ್ರೆ ಅವನಿಗೂ ಸಹಕಾರ ನೀಡೋಣ. ಒಟ್ಟಾರೆ ಅಭಿವೃದ್ಧಿಯ ಮಂತ್ರ ಆಗಬೇಕು 4 ವಾರ್ಡದಲ್ಲಿ. ಅದು ಶರಣರ ಇಚ್ಛೆ ಇತ್ತು, ಎಲ್ಲರೂ ಒಂದಾಗಿ ಬಾಳಬೇಕು ಅನ್ನೋದು ಶರಣರ ಇಚ್ಛೆ ಇತ್ತು. ನಾವು ಆ ದೃಷ್ಟಿಯಿಂದ ಮುಂದುವರಿಬೇಕು. ಎಲ್ಲಿವರೆಗೂ ಅದನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಈ ಭೂಮಿಯ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಈ ಭೂಮಿಯ ಋಣವನ್ನು ತೀರಿಸ್ಲಿಕ್ಕೆ ಆಗ್ಬೇಕಾದ್ರೆ ನಾವು ಆ ಸಿದ್ಧಾಂತಗಳಿಗೆ ಒಳಗಾಗಬೇಕಾಗ್ತದೆ. ನನಗೆ ಯಾರೂ ವೈರಿ ಇಲ್ಲ. ನನಗಿಲ್ಲಿ ಈ ಊರಾಗ ಯಾರೂ ವೈರಿನೇ ಅಂತ ನಾನು ಭಾವಿಸಿಲ್ಲ, ಅಥವಾ ನನ್ನ ತಾಲೂಕದಲ್ಲಿ ಬಯಸಿಲ್ಲ. ಆದರೆ ಅವ್ರು ಮಾಡುವಂಥ ತಪ್ಪುಗಳನ್ನು ಸಂದರ್ಭ ಅನುಸಾರ ಬಂದಾಗ ಎತ್ತಿ ತೋರಿಸ್ಬೇಕಾದಂಥ ನನ್ನ ಅಭಿಪ್ರಾಯನ ವ್ಯಕ್ತ ಮಾಡಬೇಕಾಗ್ತದೆ. ಇದನ್ನು ಜನಜಾಗೃತ ಮಾಡ್ತಕ್ಕಂಥ ಕೆಲಸ ಅಂತ ಹೇಳ್ತೀವಿ. ಅದಕ್ಕೆ ಈಗ 5,21,00,000 ರೂಪಾಯಿನ ನಿಮಗೆ ಅಭಿವೃದ್ಧಿ ಕೊಟ್ಟಿದ್ದೀವಿ. ಅದರ ಜೊತೆಯಾಗಿ ಮುಂದೆ ನಮ್ಮ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಎಷ್ಟು ನಿಮಗೆ? 50 ಕೋಟಿ ಇದಲ್ಲ, 50 ಕೋಟಿ ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು 50 ಕೋಟಿ ರೂಪಾಯಿಯನ್ನು ಗ್ರಾಮದ ಅಭಿವೃದ್ಧಿಗೆ, ರಸ್ತೆಗೆ, ಮೂಲಭೂತ ಸೌಕರ್ಯ, ಚರಂಡಿಗಳಿಗೆ, ಕುಡಿ ನೀರಿಗೆ ಎದಕ್ಕೆ ಬೇಕು ಅನ್ನೋದಕ್ಕೆ ಕೂಡಲೇ DPR ಅನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಕಳಿಸಿ ಅನ್ನುವಂಥ ಒಂದು ಆದೇಶವನ್ನು ಈಗಾಗಲೇ ಚೀಫ್ ಆಫೀಸರ್ಗಳಿಗೆ ನೇರವಾಗಿ ಸರ್ಕಾರದಿಂದ ಕಳಿಸಿಕೊಟ್ಟಿದೆ. 50 ಕೋಟಿ ರೂಪಾಯಿ 4 ವಾರ್ಡಕ್ಕೆ.
ಅದೇ ರೀತಿಯಾಗಿ 100 ಕೋಟಿ ಮುದ್ದೇಬೇಳೆಗೆ, 100 ಕೋಟಿ ತಾಳಿಕೋಟಿ. ಈ ಪಟ್ಟಣಗಳಿಗೆ 100 ಕೋಟಿ ತಾಳಿಕೋಟಿಗೆ, 100 ಕೋಟಿ ಮುದ್ದೇಬೇಳಕ್ಕೆ, 50 ಕೋಟಿ ಏನಪ್ಪ ಅಂದರೆ 4 ಒಳಗೆ. ಸರ್ಕಾರ ಇದನ್ನು ಯಾಕೆ ಮಾಡಿದೆ? 1 ವರ್ಷದಲ್ಲಿ ಬಿಡುಗಡೆ ಆಗುತ್ತೋ 2 ವರ್ಷದಲ್ಲಿ ಬಿಡುಗಡೆ ಆಗುತ್ತೋ ಅಂತ ಚರ್ಚೆ ಬೇಡ. ಆದರೆ ಸರ್ಕಾರದ ದೃಷ್ಟಿ ನಾವು ಜನರಿಗೆ ಕೊಡುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥಕ್ಕೆ ನಾವು ಮುಂದಾಗಬೇಕು ಅನ್ನುವಂಥದ್ದೇ ಅವರ ಇಚ್ಛೆ. ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ, ಮಾತು ಮೀರಿದ್ದೀವಿ. ಮೊನ್ನೆ 6ನೇ ಗ್ಯಾರಂಟಿ ಕೂಡ ಕೊಡ್ತು. ಈಗ ನಿಮ್ಮೂರಲ್ಲಿ, ನಿಮ್ಮ ಪಂಚಾಯಿತಿಯಲ್ಲಿ 200 ಹುಡುಗರನ್ನ ಸೇರಿಸಿಕೊಂಡು ಭಾರತ್ ಜೋಡೋ ಅನ್ನುವಂಥ ಕಾರ್ಯಕ್ರಮದಲ್ಲಿ ಸದಸ್ಯರನ್ನಾಗಿ ಮಾಡ್ಕೋಬೇಕು. ಪಾರ್ಟಿಗೆ ಸಂಬಂಧ ಇಲ್ಲ ಅದು. ಅದು ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಕೊಡುತ್ತೆ ಆ ಸಂಘಕ್ಕೆ. ಆ ಸಂಘಕ್ಕೆ 10 ಲಕ್ಷ ರೂಪಾಯಿ ಯಾಕೆ ಕೊಡ್ತಾರೆ? ನೀವು ಕ್ರಿಕೆಟ್ ಮ್ಯಾಚನ್ನು ಏರ್ಪಾಡು ಮಾಡಬಹುದು, ಕುಸ್ತಿ ಪಟು ಏರ್ಪಾಡು ಮಾಡಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬಹುದು, ಡ್ರಾಮಾ ಆ್ಯಂಡ್ ಆರ್ಟ್ಸನ್ನು ಮಾಡಬಹುದು, ನಾಟಕ ಮತ್ತು ಇತರೆ ಇದನ್ನು ಮಾಡಬಹುದು. ನಿಮ್ಮ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಲೈಬ್ರರಿಗಳಿಗೆ ಹೆಚ್ಚಿನ ಸೌಕರ್ಯಗಳು ಬೇಕಂದ್ರೆ ಅದನ್ನು ಬಳಕೆ ಮಾಡ್ಕೋಬಹುದು. ಈ ಕಾರ್ಯಕ್ರಮ ಈಗ ಚಾಲನೆ ಕೊಡಲಿಕ್ಕೆ ನಿನ್ನೆ ಕೂಡ ನೋಡಿದಿರಿ, ಎಲ್ಲ ಮುಖಪುಟದ ಮೇಲೆ ಕೂಡ ಅದು ಆಗಿತ್ತು. ಆರೋಗ್ಯ ದೃಷ್ಟಿಯಿಂದ ಕೂಡ ನೀವು ಬಳಕೆಯನ್ನು ಮಾಡ್ಕೋಬಹುದು. ಇದು ಯಾಕೆ ಮಾಡುತ್ತೆ ಸರ್ಕಾರ? ಸರ್ಕಾರ ಮಾಡ್ತಕ್ಕಂಥದ್ದು ಜನರಿಗೋಸ್ಕರ. ಇದು ಅರ್ಥ ಮಾಡ್ಕೋಬೇಕು. ಸರ್ಕಾರದ ಮೇಲೆ ದಯವಿಟ್ಟು ವಿಶ್ವಾಸ ಇಡಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತು ಮಾತೆತ್ತಿದರೆ ನಾನು ನೋಡ್ತೇನೆ, ಹಿಂದಿನ ಸರ್ಕಾರದಲ್ಲಿ ಮಾತೆತ್ತಿದರೆ ಪೊಲೀಸ್ ಸ್ಟೇಷನ್ನು, ಭ್ರಷ್ಟಾಚಾರ, ಈ ವಿಷಯಗಳು ಮನೆ ಮಾತಾಗಿತ್ತು. ಪ್ರತಿ ದಿವಸ ಮಾತಾಡ್ತಕ್ಕಂಥದ್ದಾಗಿತ್ತು. ಅಭಿವೃದ್ಧಿ ಶೂನ್ಯ ಆಗಿತ್ತು. ಅಭಿವೃದ್ಧಿ ಸಂಪೂರ್ಣ ಶೂನ್ಯ. ಕೇಂದ್ರ ಸರ್ಕಾರ JJM ಸ್ಕೀಮ್ ಅಂತ ಕೊಡ್ತು. ಒಂದು ಹಳ್ಳಿಯಲ್ಲಿ ಕೂಡ ಇವತ್ತು ಸರಿಯಾಗಿ ನೀರು ಬರ್ತಾ ಇಲ್ಲ. ಒಂದು ಹಳ್ಳಿಯಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಇವತ್ತು ಜಲಧಾರೆ ಯೋಜನೆ ನಡೀತಾ ಇದೆ. ಮುಂದೆ ಬಂದಾಗ ನಿಮ್ಗೆ 24/7 ಇವತ್ತು ಕುಡಿ ನೀರು ಸಿಗುತ್ತೆ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಆಗುತ್ತೆ. ಈ ಪಟ್ಟಣ ಬೆಳೀತಕ್ಕಂಥ ಪಟ್ಟಣ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮೂರಾಗ ಇನ್ನೂ ಚಹಾ ಸಿಕ್ತಿತ್ತು. ಒಂದೊಂದು ಪ್ರಸಂಗದಾಗ ಬಂದ್ರೆ ಚಹಾ ಚೋಡಾ ಸಿಕ್ತಿತ್ತು. ಅದರಲ್ಲೇ ಬಸೆಟ್ಟಿ ಹಾಳ್ ಅಂತ ಇದೆ, ಕೊಡೇಕಲ್ ಅಂತ ಇದೆ. ನೀರಾವರಿ ಬರೋಕ್ಕಿಂತ ಮುಂಚೆ ಅಲ್ಲಿ ತಟ್ಟಿ ಒಳಗಡೆ ಕರಿ ಚಹಾ, ಬೆಲ್ಲದ ಚಹಾ ಸಿಗ್ಬೇಕು. ಏನೂ ಸಿಕ್ತಿದ್ದಿಲ್ಲ ಅಲ್ಲಿ. ಕರಿ ಬೆಲ್ಲದ ಚಹಾ ಸಿಕ್ತಿತ್ತು ಗುಡ್ಸಲ್ದಾಗ. ಇವತ್ತ ಊರು ಹೋಗಿ ನೋಡಿ. ನಿಮ್ಮ 4 ವಾಡದಲ್ಲಿ ಇವತ್ತು ಸ್ಕ್ವೇರ್ ಫೀಟಿಗೆ 2,000, 1,500, 3,000 ಜಾಗ ಇದ್ರೆ ಅಲ್ಲಿ 4,000, 5,000, 6,000, ರಸ್ತೆಗಿರೋ 10,000, 15,000 ಸ್ಕ್ವೇರ್ ಫೀಟಿಗೆ ಇವತ್ತು ಜಾಗ ಮಾರಾಟ ಆಗ್ತಾ ಇದೆ. ನೀರಾವರಿ ಬಂತು. ಅವು ಕೆಟ್ಟ ಮೊದಲ ಏನಪ್ಪಾ ಅಂತಂದ್ರೆ ಬರೇ ಹೊಡೆದಾಟದ ಊರುಗಳು. ಬೆಳಗ್ಗಿಂದ ಸಾಯಂಕಾಲ ಪೊಲೀಸ್ ಸ್ಟೇಷನ್ ಕೇಸ್ಗಳು. ಆದರೆ ಇವತ್ತು ಅವ್ರು ಸುಧಾರಣೆ ಆದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನು ನಿಲ್ಲಿಸಿದ್ರು. ಬಹಳ ಕಡಿಮೆ ಪೊಲೀಸ್ ಸ್ಟೇಷನ್. ಪಟ್ಟಣ ಆಗಿದೆ. ಸುಮಾರು 200 ವರ್ಷದಕ್ಕಿಂತ ಮೊದಲಿನಿಂದ ಇದು ಪಟ್ಟಣ ಅಂತ ಅನಿಸ್ಕೊಂಡಿದೆ. ನಾಲತ್ತೋಡ ಪಟ್ಟಣ ಅಂತ 200 ವರ್ಷಕ್ಕಿಂತ ಮುಂಚೆ ಅನಿಸ್ಕೊಂಡಿದೆ. ಲೀಲಾವತಿ ಪಟ್ಟಣ ಸುಮಾರು 300-400 ವರ್ಷದ ಹಿಂದೆ ಲೀಲಾವತಿ ಪಟ್ಟಣ, ಆ ನಂತರ ನಾಲತ್ತೋಡ್ ಅಂತ ನಾಮಕರಣ ಆಗಿದೆ. ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ನಾನೇನು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಒಳ್ಳೆ ಸಂಸ್ಕಾರವನ್ನು ಕೊಡಿ. ನಾನು ನೋಡ್ತೀನಿ ನಾಲತ್ತೋಟದಲ್ಲಿ ಮೊದಲೇನಪ್ಪ ಅಂತಂದ್ರೆ, ಯಾರಾದ್ರೂ ಬಿಳಿ ಅಂಗಿ ಹಾಕೊಂಡು ಹಿಂಗೆ ಅಡ್ಡಾಡಿದ್ನಂದ್ರೆ
ಯಾಕೋ ಬಿಳಿ ಅಂಗಿ ಹಾಕೊಂಡು ಮಗನೇ ಚೈನಿ ಮಾಡಕತ್ತಿ ಏನಂತಿದ್ರು ಹಿರಿಯರು ಇಲ್ಲಿ ಕುಂತವ್ರು. ಹಿರಿಯರು ಇಲ್ಲಿ ಕುಂತಿರ್ತಿದ್ರು. ಆ ಚಿನ್ನವಲ್ ಸಂಗಪ್ಪಣ್ಣ ಇಲ್ಲಿ ಕುಂತಿರ್ತಿದ್ದ, ಇಲ್ಲಿ ರುದ್ರಗಂಟಿ ಕಾಳಪ್ಪಣ್ಣ ಕುಂತಿರ್ತಿದ್ದ. ಭಾಳ ಬಿಳಿ ಅಂಗಿ ಹಾಕೊಂಡು ಹಿಂಗೆ ಹೊಂಟಾರ ಅಂದ್ರೆ ಆಮೇಲೆ ಅಲ್ಲಿ ಕತ್ತಿ ಸೌಕರ್ ಕೂತಿರ್ತಿದ್ದ. ಭಾಳ ಬಿಳಿ ಅಂಗಿ ಹಾಕೊಂಡು ಒಳ್ಳೆ ಟೇಸ್ಟ್ನಾಗ ಹೊಂಟಾನಂದ್ರೆ ಎಲ್ಲೂ ಭಾಳ ಚೈನಿ ಮಾಡಕತ್ತಿ ಅಲ್ಲೋ ಒಳ್ಳೆ ಬಿಳಿ ಅಂಗಿ ಹಾಕೊಂಡು ಹೋಗ್ತಾ ಅಂತಿದ್ದೆ ಹಿರಿಯರು. ಅದಕ್ಕೆ ಅಂಜಿ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಆ ಬಿಳಿ ಅಂಗಿ ಕಿಸ್ತಾಗ ಇಟ್ಕೊಂಡು ಬಗ್ಗಿ ಹೋಗ್ತಿದ್ರು. ಆ ಕಾಲ ನೋಡಿವಿ ನಾವು. ಬಿಡಿ ಯಾರ ಸೇತ್ತಿದ್ರಂದ್ರೆ ಕೈಯಾಗ ಅಲ್ಲೇ ಇಟ್ಕೊಂಡು ಹಿಂಗೆ ಮುರಿದು ಅಲ್ಲೇ ಒಗೆದು ಬಿಡೋರು ಕೈ ಸುಟ್ಕೊಂಡು. ಯಾರ ತಮ್ಗಿಂತ ಒಂದು ದಿವಸ ದೊಡ್ಡವ ಇದ್ದವ ಯಾವನಾರ ಎದುರು ಬಂದ್ರೆ ಆ ಬಿಡಿ ಅಲ್ಲೇ ಹಿಂಗೆ ಹಿಚ್ಚಿಗೆ ಒಗೆದು ಬಿಡ್ತಿದ್ರು. ಇವತ್ತು ರಾಜಾರೋಷವಾಗಿ ದಾಬಾಗಳು ಪ್ರಾರಂಭ ಆಗಿದ್ದಾವೆ ನಮ್ಮೂರಾಗ. ರಾಜಾರೋಷವಾಗಿ ದಾಬಾಗಳು. ಯಾರಾದ್ರೆ ಬೀಡಿ ಎಲ್ಲ ಆಕಾಶ ನೋಡ್ತಾ ಹಿಂಗೆ ಮುಂದೆ ಬಂದರೆ ಏನಲ್ಲಿ ಹೇಗೆ ಬುದ್ಧಿ ಗಿದ್ದಿ ಐತೇನೋ, ನಿನ್ನ ವಯಸ್ಸೇನು ಮಾತೇನು, ಏನು ಮಾಡಾಕತ್ತಿ ಅಂತ ಏನಾರ ಬೇದ್ರೆ ಅವ್ರ ಅಪ್ಪ ಅವ್ರ ಅವ್ವ ಎಲಿಕ್ಕೆ ಅದನ್ನು ತೊಗೊಂಡೋಗಿ ಸಮಾಜಕ್ಕೆ ಹಚ್ತಾರೆ. ಯಾಕ್ರಿ ನಮ್ಮ ರೊಕ್ಕದಾಗ ನಾವು ಮಾಡಿದ್ರೆ ನಿಮಗೇನಾಯ್ತು ರೀ ಸಂಕಟ ಅಂತಾರೆ. ಎಲಿಗೆ ಬಂದಿದೆ ನಾಲತ್ತು ವಾಡದ ಇವತ್ತು ಒಂದು ಸಂಸ್ಕೃತಿ ಎಲಿಗೆ ತಂದು ಹಚ್ತಾ ಇದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿ ದಯವಿಟ್ಟು. ಇದರಲ್ಲಿ ನಂದೇನು ಸ್ವಾರ್ಥ ಇಲ್ಲ, ಇಲ್ಲಿ ಕುಂತವ್ರದ್ದು ಯಾರ್ದು ಸ್ವಾರ್ಥ ಇಲ್ಲ. ಆದರೆ ಬೆಳವಣಿಗೆ ಆಗ್ತಕ್ಕಂಥ ದೃಷ್ಟಿಯಿಂದ ನೀವು ಬೆಳಿಬೇಕು, ನೀವೆಲ್ಲರೂ ಮುಂದೆ ಬರಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಆಸೆ. ಇವತ್ತಿಲ್ಲಿ ಕುಂತಾರ ಹಿರಿಯರು. ಶಿವಪ್ಪಣ್ಣ ಕೂಡ ರಾತ್ರಿ ಕಬ್ಬು ಮಾರಿ ಇವತ್ತು ವೇದಿಕೆ ಹಂಚ್ಕೊಳ್ತಕ್ಕಂಥ ಇಡೀ ಊರಿಗೆ ಶ್ರೀಮಂತ ಅನಿಸ್ಕೊಳ್ಳೋಂಥ ವ್ಯಕ್ತಿಯಾಗಿದ್ದಾನೆ, ಪರಿಶ್ರಮದಿಂದಾಗಿದ್ದಾನೆ. ಇವತ್ತು ಗುಂಡು ಸಾವ್ಕಾರು ಕೂಡ ಭಾಳಷ್ಟು ಒಂದು ಮ್ಯಾನೇಜರ್ ಕೀ ಮಾಡಿಕೊಂಡು ಒಂದು ಅಂಗಡಿಯಾಗ ಇದ್ದು ಬೆಳೆದು ಇವತ್ತು ಮಕ್ಕಳು ಕೋಟ್ಯಾನಗಟ್ಟಲೆ ವ್ಯವಹಾರ, ವರ್ಷಕ್ಕೆ ಇವರು ರೊಕ್ಕನೂ ನೋಡಿರಕ್ಕಿಲ್ಲ ಅಷ್ಟು. ಅವ್ರ ಚಿರಂಜೀವಿಗಳು ಇವತ್ತು ಕನಿಷ್ಠ ವರ್ಷಕ್ಕೆ 30-40 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ಇದೆಲ್ಲ ಯಾರು ಅವ್ರ ಪರಿಶ್ರಮದಿಂದಾಗಿದೆ. ಯಾವ ಚಟಕ್ಕೆ ಅವ್ರು ಅಂಟ್ಕೊಳ್ಳಿಲ್ಲ. ಇದು ನೋಡಿ ಕಲಿಬೇಕು ನಾವು. ಅವ್ರ ಬೆಳವಣಿಗೆ ಆಗೈತೆ ಅಂದ್ಕೊಳ್ಳೇನ ಸಂಕಟ ಪಡೋದಲ್ಲ, ಹೊಟ್ಟೆ ಕಿಚ್ಚು ಪಡೋದಲ್ಲ. ಅದರಿಂದ ಏನು ಗುಟ್ಟಪ್ಪ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ಇವತ್ತು ಮಂದಿ ಕೂತಾರೆ ಅಲ್ಲಿ ನೋಡಿ, ಒಳ್ಳೆ ಶಿಸ್ತಿಂದ ಹೆಂಗೆ ಕೂತಾನ. ಈಗ ಅವ ಇಡೀ ಊರಿಗೆ ಸಾಲ ಕೊಡಂಗಾಗ್ಯಾನ. ನಾವು ಹೊಟ್ಟೆ ಕಿಚ್ಚು ಪಟ್ರೆ ಏನಾಗೋದೈತಿ? ಇಡೀ ಊರಿಗೆ ಸಾಲ ಕೊಡ್ತಾನ ಅವನು ಬೇಕಂದ್ರೆ ಪರಿಶ್ರಮದಿಂದ. ಹಗಲಿ ರಾತ್ರಿ ಮೊದಲು ನಮ್ಮ ಎಲ್ಲರೂ ಕೊರ್ರ ಅಂದ್ರೆ ಏನು ತಿಳಿತಿದ್ರು ಅಂದ್ರೆ ಎಣ್ಣೆ ಹಾಕ್ಕೊಂಡು ಒಳ್ಳೆ ದಾರಿ ತುಂಬ ಅಡ್ಡಾಡೋರು. ಮೊದಲು ಒಬ್ರು ಕುಡಿಯಂಗಿಲ್ಲ, ಕೊರ್ರು ಕುಡಿಯೋರು ಹತ್ರ ಹೋಗೋದಲ್ಲ. ಅವ್ರೇನಪ್ಪ ಅಂದ್ರೆ ದುಡಿತಾರೆ, ಹಗಲಿ ರಾತ್ರಿ ದುಡಿತಾರೆ, ತೋಟಗಳನ್ನು ಹಿಡ್ಕೋತಾರೆ, ಶಂತಿಗೆ ಹೋಗಿ ಮಾರ್ತಾರೆ. ವರ್ಷಕ್ಕೆ ಬಂದಂಥ ದುಡ್ಡಿನಿಂದ ಆದಾಯದಿಂದ ಒಂದು ಆಸ್ತಿ ಹಿಡಿತಾರೆ. ಇಲ್ಲ ಅಲ್ಲಿ ಇಲ್ಲೇ ಸ್ವಲ್ಪ ಚೂರ್ಚಾರು ಮಂದಿಗೆ ಯಾರಿಗೆ ಹಣದ ಅವಕಾಶ ಇದೆ, ಅವ್ರಿಗೆ ಬೇಕಾಗಿದೆ, ಅವಶ್ಯಕತೆ ಇದೆ, ಅವ್ರಿಗೆ ಕೊಡ್ತಾರೆ. ಅದರಿಂದ ಸಂಪಾದನೆ ಮಾಡ್ತಾರೆ. ಅವ್ರ ಬೆಳವಣಿಗೆ ನೋಡಿ ನಾವು ಮೆಚ್ಚಬೇಕು. ನಮ್ಮಲ್ಲಿ ಇವತ್ತು ಚಿಲಿಮ್ಕೋರ್ ಅಂತ ಅದನ್ನು ಬಂದಿಲ್ಲ, ಪಾಪ ಅವನ ಕಾಲು ತೊಂದರೆ ಬಂದಿದೆ. ಚಿಲಿಮ್ಕೋರ್ ಕಾಸಿಮ್ ಬಹಳ ಬಡತನದಲ್ಲಿ ಬಂದಂಥ ಮನೆತನಗಳು. ಇವ್ರ ಹೆಸರು ತಗೊಂತಾ ಇದ್ದೀನಿ ನಾನು. ಅವನ ಮಗ ಇವತ್ತು ವಿದೇಶದಲ್ಲಿದ್ದಾನೆ. ವಿದೇಶದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾನೆ. ಎಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾನೆ. ಮತ್ತು ಈ ಜನಾಂಗ ನಮಗೆ ಇವತ್ತು ಮಾದರಿ ಆಗ್ಬೇಕಿಲ್ಲ. ನಮ್ಮ ಜೀವನಕ್ಕೆ ಇವತ್ತು ಏನಾದರೂ ಒಂದು ಉದಾಹರಣೆ ಆಗ್ಬೇಕಪ್ಪ ಅಂತಂದ್ರೆ ಇವರು ಉದಾಹರಣೆ ಅಂತ ತಗೊಂಡು ನಾವು ನಮ್ಮ ಬದುಕನ್ನು ಸಾಗಿಸಲಿಕ್ಕೆ ಮುಂದಾಗಬೇಕು. ಇದು ನಮ್ಮ ಉದ್ದೇಶ ಇರಬೇಕು. ಅದಕ್ಕೆ ಹೊಟ್ಟೆ ಕಿಚ್ಚಿನ ಗುಣ ಇದ್ದರೆ ಅದು ನಿಮ್ಮನ್ನು ಸುಡುತ್ತೆ, ಬೇರೆದವರು ಸುಡೋದಿಲ್ಲ. ನಮ್ಮ ಹೊಟ್ಟೆ ನಮ್ಗೆ ಸುಡುತ್ತೈತೆ. ನಮ್ಮ ಹೊಟ್ಟೆ ಕಿಚ್ಚಿತ್ತ ನಮ್ಮನ್ನ ಸುಡುತ್ತೆ, ಬೇರೆ ಯಾರನ್ನೂ ಸುಡೋದಿಲ್ಲ. ಅದನ್ನು ಒಂದು ಬದಿಗೊತ್ತಿ ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯ ಕೊಡೋಣ. ಇಲ್ಲಿ ನಕಾಶೆ ತಂದ್ರಿ, ಹೊರಗಡೆ ಇರುವಂಥ ಇದೊಂದು ನಕ್ಷ
ಈ ರೀತಿಯಾಗಿ ಕಾಣುತ್ತೆ ನಿಮಗಿನ್ ಬಿಲ್ಡಿಂಗ್. ಅಲ್ಲಿ ಮುಂದೆ ಖುಲ್ಲಾ ಬಿಡ್ತೀವಿ. ಅಲ್ಲಿ ಸುಮಾರು ಒಂದು 40 ಅಡಿಯಷ್ಟು 30 ಅಡಿಯಷ್ಟು ಖುಲ್ಲಾ ಇರುತ್ತೆ. ಅಲ್ಲಿ ಮತ್ತೆ ಮುಂದೆ ಮತ್ತೊಂದು ಬಿಲ್ಡಿಂಗ್ ಮಾಡೋಣ ಅಂತೇಳಿ ಅದನ್ನು ಖುಲ್ಲಾ ಇಡ್ತಾ ಇದ್ವಿ. ಎಸ್ಟಿಮೇಟಿಗೆ ಸ್ವಲ್ಪ ತೊಂದರೆ ಇದೆ ಅನ್ನೋದಕ್ಕೆ ಇದು ಇಲ್ಲ, ಇನ್ನು ಒಳಗಡೆ ನಕಾಶೆಯಲ್ಲಿ ಒಳಗಡೆ ಇದೆ ರೂಮ್ಸ್ ಇದ್ದು. ಪೂರ್ತಿ ಮೇಲೆ ಒಂದು ದೊಡ್ಡದಾದಂಥ ಒಂದು ಹಾಲ್, ಓಪನ್ ಹಾಲ್ ಅನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸೇರಿ 2,30,00,000 ಖರ್ಚಿನಲ್ಲಿ ಅದು ಮಾಡ್ತಾ ಇದ್ದೀವಿ. ನಾನು ಕೊರತೆ ಬೀಳುತ್ತೆ ಅಂತ ಹೇಳಿದರು. ಅದಕ್ಕೆ ಇನ್ನೂ ಸುಮಾರು ಇನ್ನೂ 1.5 ಕೋಟಿ ಅಷ್ಟು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಅದನ್ನು ಈ ವರ್ಷದಲ್ಲಿ ಅಥವಾ ಬರುವಂಥ ವರ್ಷದಲ್ಲಿ ನಾನು ಅದನ್ನು 1.5 ಕೋಟಿ ಹಣವನ್ನು ಕೂಡ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಅದು ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ. ಅದು ಈರಣ್ಣ ಚಿನ್ವಾಲ್ರ ಕನಸು ಭಾಳ ದಿವಸದಿಂದ ಇತ್ತು. ಅದಕ್ಕೆ ಕರೆದೆ ಮೇಲವನ್ನು. ಈರಣ್ಣ ಚಿನ್ವಾಲ್ರನ್ನ ಯಾಕೆ ಕರೆದೆ ಮೇಲೆ ಅಂದರೆ, ಅವ ಯಾವಾಗಲೂ ಹೇಳ್ತಿದ್ದ, ದಣೇರ ಇದನ್ನು ಕೆಡಬೇಕ್ರಿ, ಕೆಡವಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿರಿ ನಿಮ್ಮ ಕಾಲದಲ್ಲಿ ಅಂತ ಸುಮಾರು ಒಂದು 15-20 ವರ್ಷದಿಂದ ಹೇಳ್ತಿದ್ದ. ಯಾವಾಗ ಭೇಟಿ ಆದಾಗೂ ಅದನ್ನೇ ಹೇಳವ. ಇದು ಊರಾಗ ಒಂದು ನಮೂನಿ ಕೊಂಪೆ ಆಗಿಬಿಟ್ಟಿದೆ ರೀ, ಎಲ್ಲರೂ ಇಲ್ಲೆಲ್ಲ ಮೂತ್ರಿ ಮಾಡೋದು, ಹೊಲಸು ಮಾಡೋದು, ಎಲ್ಲ ಅನಧಿಕೃತವಾದಂಥ ಚಟುವಟಿಕೆ ನಡೀತಾ ಇದ್ದಾವೆ. ನನ್ನ ಮನೆ ಅದರ ಮುಂದೆ ಐತೆ, ಅದನ್ನು ನೋಡೋಕ್ಕಾಗೋದಿಲ್ಲ ನನಗೆ ಅಂಥೇಳಿ ನಾ ಇಲ್ಲೊಂದು ಚೆನ್ನಾಗಿ ಇರುವಂಥ ಒಂದು ಕಟ್ಟಡ ಮಾಡಿರಿ ಸಾಹೇಬ್ರ ಅಂತ ಹೇಳ್ತಿದ್ದ. ಇವತ್ತು ಆ ಕಾಲ ಕೂಡಿ ಬಂದಿದೆ ಅನ್ನುವಂಥ ಮಾತನ್ನು, ನಿಮ್ಮ ಅಭಿಪ್ರಾಯವನ್ನು, ಈರಣ್ಣ ಚಿನ್ವಾಲ್ರ ಅಭಿಪ್ರಾಯವನ್ನು 100ಕ್ಕೆ 100 ಕೂಡ ನಾನು ಅದನ್ನು ಗಮನಕ್ಕೆ ತಗೊಂಡು ಇವತ್ತು ಜನರಿಗೆ ಅರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಒಟ್ಟಾರೆ ಎಲ್ಲರೂ ಇವತ್ತು ಸೇರಿದಿರಿ. ನಮ್ಮ ದೃಷ್ಟಿ ಅಭಿವೃದ್ಧಿ, ರಸ್ತೆ, ಮತ್ತೊಂದು ಕುಡಿ ನೀರು ಒಂದು ಕಡೆ ಆಗಿದ್ದರೂ ಕೂಡ ನಮ್ಮ ಸಂಘಟನೆ ಯಾವ ರೀತಿಯಾಗಿ ಇರಬೇಕು, ಪಕ್ಷಾತೀತವಾಗಿರ್ತಕ್ಕಂಥ ವಿಚಾರಗಳಿಗೆ ನಾವೆಲ್ಲರೂ ಒಂದಾಗಿ ಮುಂದಿನ ದಿವಸದಲ್ಲಿ ಕೂಡ ಕೆಲಸ ಮಾಡೋಣ. ಈ ಊರಲ್ಲಿ ಎಲ್ಲರೂ ಕೂಡ ಹೇಗಿದ್ದೀವಪ್ಪ ಅಂದ್ರೆ ಒಂದು ಮನೆತನದ ವ್ಯಕ್ತಿ ಅಂತ ನಾವು ಒಂದು ಭಾವನೆಯಲ್ಲಿದ್ದೀವಿ. ಎಲ್ಲರೂ ಒಂದು ಮನೆಗೆ ಒಂದು ಮನೆತನ. ಇದು 4 ವಾರ್ಡ್ ಅಂದರೆ ಒಂದು ಮನೆತನ. ಇಲ್ಲಿ ಯಾರು ಕೂಡ ಯಾರೂ ಜಾತಿ ಮಾತಾಡೋದಿಲ್ಲ. ಇಲ್ಲಿ ಎಲ್ಲರೂ ಮಾತಾಡಿದರೆ ಅಪ್ಪ, ಕಾಕ, ಮಾವ, ಎಣ್ಣ, ತಂಗಿ, ಸೊಸಿ ಅಂತ ಮಾತಾಡ್ತಾರೆ. ಯಾರೂ ಕೂಡ ಇಲ್ಲಿ ಜಾತಿ ಹೆಸರಿನ ಮೇಲೆ ಮಾತಾಡ್ತಕ್ಕಂಥದ್ದಿಲ್ಲ. ಅಷ್ಟೊಂದು ಒಂದು ಒಳ್ಳೆಯ ಸಂಸ್ಕೃತಿ ಇದೆ. ಸ್ವಲ್ಪ ಮಟ್ಟಿಗೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಕೂಡ ಆ ತಾತ ಏನಪ್ಪ ವೀರೇಶ್ವರ ಶರಣ ಸದ್ಬುದ್ಧಿ ಎಲ್ಲರಿಗೂ ಕೊಡಲಿ, ಸದ್ಬುದ್ಧಿ ಎಲ್ಲರಿಗೂ ಕೊಟ್ಟು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಸೇರಿ, ಯಾಕಂದರೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ಹೇಳೋಕ್ಕಾಗೋದಿಲ್ಲ ನಮಗೂ. ಅದಕ್ಕೆ ಸಾರ್ವಜನಿಕವಾಗಿ ಹೇಳಿದ್ದೀವಿ ಅಂದರೆ ನೀವು ಒಬ್ಬೊಬ್ಬರ ಅಂಥವ್ರು ಸಿಕ್ಕಾಗ ನೀವು ಬುದ್ಧಿ ಹೇಳ್ಕೊತ ಹೋದ್ರೆ ಕೊನೆಗೆ ಅವ್ರು ಸ್ವಲ್ಪ ಸುಧಾರಣೆ ಆಗ್ತಾರೆ. 10ರಾಗ 1-2 ಮಂದಿ ಸುಧಾರಣೆ ಆದರೆ ಸಾಕು, ಒಮ್ಮೆ ಎಲ್ಲರೂ ಆಗಂಗಿಲ್ಲ. ಅದಕ್ಕೆ ತಾವು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಮತ್ತು ಇವತ್ತು ಮನಸ್ಸಿಗೆ ಕೆಲವೊಮ್ಮೆ ಬೇಜಾರು ಹೋಗುತ್ತೆ. ನಮ್ಮೂರಲ್ಲಿ ಇರ್ತಕ್ಕಂಥ ಕೆಲವರು ಹಿರಿಯರೆಲ್ಲ ನಮ್ಮ ನಗಲಿ ಹೋಗಿದ್ದಾರೆ. ಬಹಳ ಅವ್ರು ಯಾವಾಗಲೂ ಕೂಡ ವೈಯಕ್ತಿಕವಾಗಿ ಏನೂ ಕೇಳಲಿಲ್ಲ. ಎಲ್ಲರೂ ಕೂಡ ಊರಿಗೋಸ್ಕರ, ಸಮಾಜಕ್ಕೋಸ್ಕರ ಬಡಿದಾಡಿದಂಥ ವ್ಯಕ್ತಿಗಳು. ಇವತ್ತು ಅಂಥ ವ್ಯಕ್ತಿಗಳಿಂದ ನಾವು ಹಿರಿಯತನ ಅನ್ನುವಂಥದ್ದು ಊರಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾನು ಇವತ್ತು ಭಾಳ ಬಿಚ್ಚು ಮನಸ್ಸಿನಿಂದ ಹೇಳ್ತೇನೆ. ಅವ್ರು ಯಾವುದೇ ಪಕ್ಷದವರಾಗಿರ್ಬೋದು, ದೇಶಮುಖರ ಪಾರ್ಟಿಯವರಾಗಿರ್ಬೋದು, ನಾಡಗೌಡರ ಪಾರ್ಟಿಯವರಾಗಿರ್ಬೋದು, ಅಥವಾ ಮತ್ತೆ ಯಾರು ಹಿರಿಯರಾಗಿರ್ಬೋದು, ಅವರೆಲ್ಲರೂ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರಾಗಿದ್ದರು. ಇವತ್ತು ಆ ಕೊರತೆ ನನಗೆ ಕಂಡು ಬರ್ತಾ ಇದೆ. ಆ ಜವಾಬ್ದಾರಿಯನ್ನು ಇಲ್ಲಿ ವೇದಿಕೆ ಮೇಲೆ ಕೂತಂತಹ ಎಲ್ಲ ನೀವೇನದಿರಿ, ನೀವೇನು ಕೇವಲ ಮುನ್ಸಿಪಾಲ್ಟಿ ಮೆಂಬರ್ ಅಂತ ತಿಳ್ಕೊಬೇಡಿ, ಅಥವಾ ಊರಿಗೆ ಹಿರಿಯರಾದಂಥ ಶಿವಪ್ಪಣ್ಣ ಆಗಿರ್ಬೋದು, ಗುಂಡು ಸಾವುಕಾರಣ್ಣ ಆಗಿರ್ಬೋದು, ಅಥವಾ ಕಾಜಿಯವರಾಗಿರ್ಬೋದು, ಗಡ್ಡಿಯವರಾಗಿರ್ಬೋದು, ನೀವೆಲ್ಲರೂ ಏನದಿರಿ, ನೀವು ಊರಿನಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಪೃಥ್ವಿರಾಜ್ ನಾಡಗೌಡರಾಗಿರ್ಬೋದು, ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಿಂದ, ಪ್ರೀತಿ ವಿಶ್ವಾಸದಿಂದ, ನಿಮ್ಮ ಸಿಟ್ಟಿನ ಬುದ್ಧಿ ಕೈಯಲ್ಲಿ ಕೊಡಬೇಡ್ರಿ. ದಯವಿಟ್ಟು ಸಿಟ್ಟಿನ ಬುದ್ಧಿ ಕೈಯಲ್ಲಿ ಕೊಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಸೇರಿಕೊಂಡು ಒಬ್ರಿಗೊಬ್ಬರು ಪರಸ್ಪರವಾಗಿ ದೇಶಮುಖರ ಮಂದಿನ ಕರೆದು ಏನಾದ್ರು ಸಂದ ಬಂದವಾಗ ಅವ್ರನ್ನೂ ಕರೆದುಕೊಂಡು ಎಲ್ಲರೂ ಒಟ್ಟಾರೆ ಸೇರಿ ತೀರ್ಮಾನಗಳನ್ನು ತೆಗೆದುಕೊಂಡು ಊರಿನ ಹಿತವನ್ನು ಬಯಸಕ್ಕೆ ಪ್ರಾರಂಭ ಮಾಡಿದರೆ
ನೀವು ಸಹಜವಾಗಿ ನಿಮಗೆ ಗೌರವ ಹೆಚ್ಚಿಸುತ್ತೆ ಮತ್ತು ನೀವು ಊರಿನ ಏನು ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಮಾಡಿದಾಗ ನೆಮ್ಮದಿಯಿಂದ ಜನರು ಕೂಡ ಬಾಳ್ತಾರೆ. ಆ ಶ್ರೇಯಸ್ಸು ನಿಮ್ಮೆಲ್ಲರಿಗೂ ಸೇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ, ಯಾವ ಒಬ್ಬ ವ್ಯಕ್ತಿಗೆ ಸೇರ್ತಕ್ಕಂಥದ್ದಲ್ಲ. ಈ ಕೆಲಸ ನೀವು ಮಾಡುವಂಥದ್ದಕ್ಕೆ ಮುಂದಾಗ್ರಿ ಅಂತ ಹಾರೈಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಇದನ್ನು ದಯವಿಟ್ಟು ಶಿವಪೂಜೆಗೆ ಕುತ್ಕೋಬೇಡಿ. ಶಿವಪೂಜೆಗೆ ಕುತ್ಕೊಳ್ಳೋದಂದ್ರೆ ಗೊತ್ತಾಗ್ತಿಲ್ಲ. ಶಿವಪೂಜೆಗೆ ಕುತ್ಕೊಳ್ಳೋದಂದ್ರೆ ತಾಸುಗಟ್ಟಲೆ ಕುಂತ್ಬಿಡೋದು. ಹಂಗೆ ವಿಳಂಬ ಮಾಡೋಕ್ಕೆ ಹೋಗ್ಬೇಡ್ರಿ. ಗುಣಮಟ್ಟದ ಕೆಲಸ ಆಗಲಿ, ಶೀಘ್ರವೇ ನೀವು 1 ವರ್ಷದಲ್ಲಿ ನನಗೆ ಈ ಬಿಲ್ಡಿಂಗನ್ನು ಹ್ಯಾಂಡ್ ಓವರ್ ಮಾಡೋದಕ್ಕೆ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದರೆ ಮುಂದೆ ನನಗೆ ಉಳಿದಿದ್ದೆ 520 ದಿವಸ. ಈಗ ಕೇವಲ 520 ದಿವಸ ಉಳಿದಿದೆ ಈಗ ಚುನಾವಣೆಗೆ. ಮುಂದೆ ಬರ್ತಕ್ಕಂಥದ್ದು 520 ದಿವಸ ಇದೆ ಹೆಚ್ಚು ಕಡಿಮೆ. ಸೊ ಅದು 520 ದಿವಸದಲ್ಲಿ 30 ದಿವಸ ತೆಗೀನು, ಚುನಾವಣೆ ದಿವಸ ಬಿಟ್ಬಿಡೋಣ. ಅದನ್ನು ಉಳಿದಿದ್ದು ಎಷ್ಟು ಉಳಿತು? 510 ದಿವಸ ಉಳಿತು. 500 ದಿವಸ ಅಂತನ್ರಿ. 500 ದಿವಸದಲ್ಲಿ ನಾವು ಇದನ್ನೆಲ್ಲ ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಣೆ ಮಾಡಿ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಒಂದು ಆಸ್ತಿ ನಿರ್ಮಾಣ ಮಾಡಿ ಕೊಟ್ಟದಂಥ ಕೀರ್ತಿ ನಿಮಗೆಲ್ಲರಿಗೂ ಸೇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ನನಗೆಲ್ಲ ಇಡೀ ಊರಿಗೆ ಒಂದು ಕೀರ್ತಿ ಬರ್ತಕ್ಕಂಥ ಒಂದು ಆಗತ್ತೆ ಅನ್ನುವಂಥ ಮಾತನ್ನು ನೋಡಿ. ಇದು ಪ್ಲ್ಯಾನ್ ಕಾಪಿ. ಇದರಲ್ಲಿ ಒಟ್ಟಾರೆ ಇದು ಆಯಿತು, ಕಾಲಮ್ ಸೆಕ್ಷನ್ ಆಯಿತು. ಇದು ರೂಮ್ ಸುತ್ತು. ಅದು ಕೆಳಗಡೆ ಪಾರ್ಕಿಂಗ್ ಇದೆ, ಕೆಳಗಡೆ ಪಾರ್ಕಿಂಗ್ ಬೇರೆ ಕೊಟ್ಟಿದೆ. ಪಾರ್ಕಿಂಗು ಮೊದಲೇ ಅಂತಸ್ತಿನಲ್ಲಿ ಗಾಡಿಗಳನ್ನು ಬಿಡ್ತಕ್ಕಂಥದ್ದನ್ನು, ಈಗ ಪ್ರೊವಿಷನ್ ನಾವು ಗಾಡಿಗಳನ್ನು ಬಿಡುವಂಥದ್ದನ್ನು ಮಾಡೀವಿ. ಆದರೆ ನಿಮ್ಮ ಶಂತಿ ಮತ್ತೊಂದು ಸಣ್ಣ ಪುಟ್ಟ ಕಿರುಕುಳ ವ್ಯಾಪಾರ ಮಾಡ್ತಕ್ಕಂಥವ್ರು ಏನಿರ್ತಾರಲ್ಲ ಅವರಿಗೆ ಸಂತೆ ದಿವಸ ಮತ್ತೊಂದು ದಿವಸ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ನೆರಳಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೆ 2 ದೃಷ್ಟಿಯಿಂದ ಮಾಡಿದ್ದೀವಿ. ಅದೇ ರೀತಿಯಾಗಿ ಕೆಳಗಡೆ ಒಂದು ಕ್ಯಾಂಟೀನ್. ನಮ್ಮೂರಾಗ ಒಂದು ಒಳ್ಳೆ ಕ್ಯಾಂಟೀನ್ ಇಲ್ಲ. ಬೀಗರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ. ಯಾರು ಬೀಗರು ಬಂದರು, ಗೆಳೆಯರು ಬಂದರು, ಆಫೀಸರ್ ಬಂದರು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ನಮಗೆ. ಏನಾದರೂ ಮತ್ತೆ ಮನೆಗೆ ಹೋಗಿ ಕರ್ಕೊಂಡು ಚಹಾ ಕುಡಿಸ್ಬೇಕು, ನಾಷ್ಟ ಮಾಡಿಸ್ಬೇಕು ಅವ್ರಿಗೆ. ಅದಕ್ಕೆ ಇಲ್ಲೊಂದು ಕ್ಯಾಂಟೀನ್ ಕೂಡ ಒಳ್ಳೆ ಕ್ಯಾಂಟೀನನ್ನು ನಿರ್ಮಾಣ ಆಗಲಿ ಅನ್ನೋದಕ್ಕೋಸ್ಕರ ಅದನ್ನು ಮೊದಲೇ ಮಾಡಿ ಅಲ್ಲಿ ಮಾಡಿದ್ದೀವಿ. ಅದರ ಜೊತೆಯಾಗಿ 5 ಮಳಿಗೆ ಕೆಳಗೆ ಬರ್ತಾವೆ. 5 ಮಳಿಗೆಗಳು ಬರ್ತಾವೆ, ವಾಣಿಜ್ಯ ಮಳಿಗೆಗಳು. ಯಾರಿಗೆ ವಾಣಿಜ್ಯ ಮಳಿಗೆಗಳು ಇಚ್ಛೆ ಇದೆ, ಯಾರು ಇಲ್ಲಿ ವಾಣಿಜ್ಯಕ್ಕೆ ಉಪಯೋಗ ಮಾಡ್ಕೋಬೇಕಂತಾರೆ, ಅದನ್ನು ಇವರು ನಾಳೆ ದಿವಸ ಇದು ಕಂಪ್ಲೀಟ್ ಆದಮೇಲೆ ಹರಾಜು ಮಾಡ್ತಾರೆ. ಹರಾಜು ಮಾಡಿ ಆ ಮಳಿಗೆಗಳನ್ನು ನಿಮ್ಮೆಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಮತ್ತು ಒಂದೇ ಅಂತಸ್ತಿನ 2ನೇ ಇದು ಆದಮೇಲೆ ಮತ್ತೆ ದುಡ್ಡು ಕೊಡ್ಬೇಕು ನಾನು ಇವರಿಗೆ ರೊಕ್ಕ ಇನ್ನೂ 2 ಕೋಟಿ ಚಿಲ್ಲರೆ ಕೊಟ್ಟನೆ ಅಂದರೆ ಮ್ಯಾಲೆಪ್ಪ ಅಂದರೆ ಎಷ್ಟು ರೂಮು? 1 2 3 4 5 6 7 8 9 10 11 12 13 14 ರೂಮು, 14 ರೂಮು, 28 ರೂಮ್ ಮಾಡ್ತಾರೆ. ಅದಕ್ಕೆ ಆಫೀಸ್ ಪರ್ಪಸು ತೊಗೋಬೋದು ಯಾರು, ಅಥವಾ ಬೀಗರು ಹೇಳಿದ್ನಲ್ಲ ಮದುವೆ ಮುಂಜಿ ನಡೆದಾಗ ಇಳಿಸ್ಲಿಕ್ಕೆ ಒಂದು ಒಳ್ಳೆಯ ಹೋಟೆಲ್ ಕೂಡ ಇಲ್ಲ ಇಲ್ಲಿ. ಆ ಹೋಟೆಲ್ ಕಾಂಪ್ಲೆಕ್ಸ್ನಲ್ಲಿ, ಆ ಹೋಟೆಲ್ ಕಾನ್ಸೆಪ್ಟ್ನಲ್ಲಿ ನಾವು ಅದನ್ನು ಕೋಲಿಗಳನ್ನು ಕೂಡ ನಿರ್ಮಾಣ ಮಾಡ್ತಾಯಿದ್ದೀವಿ. ಅಟ್ಯಾಚ್ ಬಾತ್ರೂಮ್ ಜೊತೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಕ್ಷವನ್ನು ಮಾಡಿದ್ದೇವೆ. ಅದರ ಮೇಲೆ ಏನಪ್ಪ ಅಂದರೆ ಒಂದು ಹಾಲ್. ನೀವು ಬರ್ಡೇ ಪಾರ್ಟಿಯಾರ ಮಾಡಿರಿ, ಕ್ಯಾಂಟೀನರನ್ನು ಮಾಡಲಿ, ಮುಂದೆ ಅವ್ರಿಗೆ ಬಿಟ್ಟಂಥದ್ದು. ಮುನ್ಸಿಪಾಲ್ಟಿಯವ್ರು ಏನು ತೀರ್ಮಾನ ತೊಗೊತಾರೆ, ಇಲ್ಲೆಲ್ಲ ಬಾಡಿ ಮೆಂಬರ್ಸ್ ಇದ್ದಾರೆ, ಅವ್ರೇನು ಕ್ಯಾಂಟೀನ್ ಮಾಡ್ತಾರೋ ಅಥವಾ ಅದನ್ನು ಕನ್ವೆನ್ಷನ್ ಹಾಲ್ ಮಾಡ್ತಾರೋ, ಬರ್ತ್ಡೇ ಮತ್ತೊಂದು ನಡೆಸಲಿಕ್ಕೆ ಯಾವುದೋ ಸಣ್ಣ ಪುಟ್ಟ ಕುಬ್ಸದ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಮಾಡ್ತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದನ್ನು ಒಂದು ಪೂರ್ತಿ ಮೇಲಿನ ಅಂತಸ್ತಿನಲ್ಲಿ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಅದಕ್ಕೆ ಒಂದು ಲಿಫ್ಟ್ ಕೂಡ ಹಾಕ್ತಾಯಿದ್ದೀವಿ. ಆ ಲಿಫ್ಟು ಯಾಕಂದರೆ ವಯಸ್ಸಾದವರು ಮತ್ತೊಬ್ಬರಿಗೆ 4 ಮಾಡಿ ಹತ್ತಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು 10 ಪ್ಯಾಸೆಂಜರ್ ಲಿಫ್ಟನ್ನು ಹಾಕ್ತೀವಿ. 8 to 10 ಪ್ಯಾಸೆಂಜರ್ ಲಿಫ್ಟ್ ಹಾಕ್ತೀವಿ. ಇಷ್ಟೆಲ್ಲ ಮಾಡಿ ಅದನ್ನು ನಿಮ್ಗೆ ಅರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಇಂಥ ಒಳ್ಳೆ ಕೆಲಸಕ್ಕೆ ನಿಮ್ಮ ಯಾವಾಗಲೂ ಕೂಡ ಸಹಕಾರ ಸದಾಕಾಲ ಇರಲಿ ಅಂತ ಹೇಳ್ತೀನಿ. ಇನ್ನೊಂದು ಮರ್ತೆ, ಡಬಲ್ ರೋಡ್ ಕೂಡ ಆಗಿದೆ. ಅದು ಕೂಡ ಟೆಂಡರ್ ಹಂತದಲ್ಲಿದೆ. ನಿಮ್ಮ ಊರಿಂದ ಹಿಡ್ಕೊಂಡು ಬರುವಂಥದ್ದು ಏನಿದೆ ಅದು ಡಬಲ್ ರೋಡ್ ಕೂಡ ಮಾಡೋದಕ್ಕೆ ಅದು ಇವ್ರಿಗೆ ಸ್ಕೀಮ್ನಲ್ಲೆಲ್ಲ PWD ಎಲ್ಲಿ ರೆಡ್ಡಿ
SHDPಯಲ್ಲಿ ಎಷ್ಟು ಅಮೌಂಟ್ ಅದಕ್ಕೆ? ಹಾಂ ನೋ 3.5 crores ಇರಬೇಕು. 3.5 crores. ಆ ರೋಡ್ ಹಿಡ್ಕೊಂಡಲ್ಲ, ರೋಡ್ ಎಂಟೈರ್ ರೋಡ್ ಹಿಡ್ಕೊಂಡು ಇದು 3.5 crores. ಆದರೆ ಎಂಟೈರ್ ರೋಡ್ ಹೇಳ್ತಾ ಇದ್ದಾರೆ, ತಂಗಡಿಗೆವರೆಗೂ ಹೇಳ್ತಕ್ಕಂಥ ರೋಡ್ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಸೇರಿ ಅದು 30 ಕೋಟಿ ಚಿಲ್ಲರ್. ಬಟ್ ಈಗ ಇದನ್ನು ಟೆಂಡರ್ ಕರಿತಾ ಇದ್ದಾರಲ್ಲ, ಹಾಂ ಹಾಂ ಹೋಗಿದೆ. ಹಾಂ ಹಾಂ ಓಕೆ. ಈ ತಿಂಗಳಲ್ಲಿ ಕೊನೆ ಹಂತದಲ್ಲಿ ಅಪ್ರೂವ್ ಆಗಿ ಬರುತ್ತಂತೆ. ಬಂದ ಮೇಲೆ ಅದನ್ನು ಡಬಲ್ ರೋಡನ್ನು ಕೂಡ ಕಳಿಸಿದ್ದೀವಿ. ಆ ಡಬಲ್ ರೋಡು ಮತ್ತು ನಿಮ್ಮ ರಿಂಗ್ ರೋಡ್ ಕೂಡ ವೈಡ್ ಆಗುತ್ತೆ. ವೈಡ್ ಆಗಿ ಬಲ್ದಿನಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಅದು ಕಂಪ್ಲೀಟಾಗಿ ಬಲ್ದಿನಿವರೆಗೂ ಮುಟ್ಟಿಸುವಂಥದ್ದು. ಬಸ್ ಸ್ಟ್ಯಾಂಡ್ ಮುಂದೆ ಇರ್ತಕ್ಕಂಥ ಮಳಿಗೆಗಳಿಗೆ 1,80,00,000. ಆಮೇಲೆ 44 ಪಟ್ಟಣದ ಡಿಗ್ಗಿ ಕಾಂಪ್ಲೆಕ್ಸ್ ಎದುರುಗಡೆ ಬ್ರಿಡ್ಜ್ ಮಾಡುವಂಥದ್ದಕ್ಕೆ 20 ಲಕ್ಷ. ಹೀಗೆ ಬೇರೆ ಬೇರೆ ಕೆಲಸಗಳನ್ನು ತೆಗೆದುಕೊಂಡು ಒಟ್ಟಾರೆ ಇವತ್ತೇನಪ್ಪ ಅಂದರೆ ಅಮೌಂಟು 5,21,00,000 ರೂಪಾಯಿ ಆಗ್ತಾಯಿದೆ ಇದಕ್ಕೆ ಒಟ್ಟಾರೆ. ಸೊ ಇವತ್ತು ನಿಮಗೆ ಈ ಎಲ್ಲವನ್ನು ಕೂಡ ಇವತ್ತು ಭೂಮಿ ಪೂಜೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು, ಈ ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೊಂಡು ನಾನು ನಿಮ್ಮ ಜೊತೆ ಇರ್ತಕ್ಕಂಥವ ಏನಾದರೂ ಅಭಿವೃದ್ಧಿ ಕೆಲಸಗಳಲ್ಲಿ ಬೇಡಿಕೆಗಳಿರಲಿ ಅಥವಾ ಏನಾದರೂ ನೀವು ಚರ್ಚೆ ಮಾಡಬೇಕಾದಂಥ ವಿಷಯಗಳಿದ್ದರೆ ನೇರವಾಗಿ ನನ್ನ ಮನೆ ಬಾಗಿಲ 24 ತಾಸು ಕೂಡ ತೆಗೆದಿರುತ್ತೆ. 24 ತಾಸು ತೆಗೆದಿರುತ್ತೆ, ಎಂದೂ ಬಂದಾಗೋದಿಲ್ಲ. ಅದು 74 ತಾಸು ತೆಗೆದಿರುತ್ತೆ. ಮುದ್ದೇಬಾಳದಲ್ಲಿದ್ದಾಗ ನಾನು ಬೇಕಾದಾಗ ನೀವು ಬರ್ರಿ, ನಿಮ್ಮ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡು ಹಿಡಿದರಲ್ಲಿ ಹೆಚ್ಚು ಸಮಯವನ್ನು ಕಳೀನು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ 80 ವರ್ಷದ ಸ್ವತಂತ್ರ ದಿನ ಆಚರಣೆ ಮಾಡಿದಂಥ ಒಂದು ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ 80 ವರ್ಷ ಗತಿಸಿದೆ ಈಗಾಗಲೇ. 80 years ಕಂಪ್ಲೀಟ್ ಆಯ್ತು ನಮ್ಮ ಸ್ವತಂತ್ರದ ಅರ್ಥ ಒಬ್ಬರಿಗೊಬ್ಬ ಅಂಗಿ ಹಿಡಿದು ಜಗ್ಗುವುದಲ್ಲ. ಸ್ವತಂತ್ರ ಅಂದರೆ ನಾವು ಬದುಕಬೇಕು, ಬಾಳಬೇಕು, ಎಲ್ಲರೂ ಏನಪ್ಪ ಅಂದ್ರೆ ಸಮಪಾಲು ಸಮಬಾಳು ಅನ್ನುವಂಥ ರೀತಿಯಲ್ಲಿ ಬಸವಣ್ಣ ಹೇಳಿದ ಹಾಗೆ ನಾವು ಬದುಕಿ ಬಾಳಬೇಕಾದಂಥದ್ದು ಮಾಡಬೇಕು. ಬಸವ ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ನೆಹರು ಅವರು ನಮಗೆಲ್ಲರಿಗೂ ಕೂಡ ಆದರ್ಶಮಯವಾದಂಥ ವ್ಯಕ್ತಿಗಳು. ಅವ್ರನ್ನ ಮುಂದಿಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಹೇಳಿ ನನ್ನ